ಎಲ್ಲರಿಗೂ ನಮಸ್ಕಾರ. ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗ್ತದೆ. 2 ದಿನದ ರಿವ್ಯೂ ತುಂಬ ಚೆನ್ನಾಗಿದೆ. ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಎಲ್ಲ ಯಾರ್ಯಾರು ಹೋಗಿದ್ದಾರೆ ಎಲ್ಲರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಸರ್ ಆ್ಯಕ್ಟಿಂಗ್ ಆಗಲಿ, ಗುರುತೇಜ್ ಸರ್ ಡೈರೆಕ್ಷನ್ ಆಗಲಿ ತುಂಬ ಮೆಚ್ಚಿದ್ದಾರೆ ಎಲ್ಲರೂ. ನನಗೂ ತುಂಬ ಫೋನ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂಥೇಳಿ. ಇನ್ನು ಇವತ್ತು ನಾಳೆಯಲ್ಲಿ ಪಿಕಪ್ ಆಗಬೇಕು. ಇವತ್ತು ನಮ್ಮ ಮಿರಾಜ್, GT ಮಾಲ್, ಓರಿಯನ್ ಮಾಲ್, ಲೂಲು ಮಾಲ್ ಮತ್ತು ಇನ್ನೊಂದು ಆರ್ಕೆಡ್ ಮಾಲ್, ಅದರಲ್ಲೆಲ್ಲ ಹೌಸ್ಫುಲ್ ಆಗಿದೆ ಶೋಸ್ ಎಲ್ಲ. ಇನ್ನು ಬೇರೆ ಡಿಸ್ಟ್ರಿಕ್ಟಲ್ಲೂ ಚೆನ್ನಾಗಿ ಓಡ್ತಾ ಇದೆ ಶೋಸ್. ಇವರು ಡಿಸ್ಟ್ರಿಕ್ಟ್ ಹೆಸರೆಲ್ಲ ಹೇಳಿದ್ದಾರೆ. ಇನ್ನೂ ಹೋಪ್ ಫಾರ್ ದ ಬೆಸ್ಟ್, ಇನ್ನೂ ಚೆನ್ನಾಗಾಗತ್ತೆ ಅಂತೇಳಿ ನಂಬಿಕೆ ಇದೆ. ಸಕ್ಸಸ್ ಮೀಟ್ಗೆ ಗುರು ಸರ್ ಹೇಳ್ದಾಗೆ 25th ಪ್ಲ್ಯಾನ್ ಮಾಡಿ ಬರ್ತೀವಿ. ಈಗ ಎಲ್ಲೆಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಹೋಗಿ ಮೀಟ್ ಆಗಿ ಬರೋಣ ಅಂತ ಇದ್ದೀವಿ. ಸರ್ ಅದೆಲ್ಲ ನಮಗೆ ಗೊತ್ತಿಲ್ಲ, ಈ ಜನರ ಸಪೋರ್ಟ್ ಇದ್ದೇ ಇರುತ್ತೆ. ಅಂದಾಜು ರಿಲೀಸ್ ಮಾಡಿ ಹೋಗೋಣ ಅಂತಿದ್ದೀವಿ. ಸಿನಿಮಾದ ಮೇಲೆ ಕಾನ್ಫಿಡೆನ್ಸ್ ಇದೆ. ಇನ್ನು ಸೇಫ್ ಅಂದರೆ ಇನ್ನು ಜನರು ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ, ಯಾವ ರೀತಿ ಬರ್ತಾರೆ, ಚೆನ್ನಾಗಾಗತ್ತೆ ಅಂತೇಳಿ ಖಂಡಿತ ನಂಬಿಕೆ ಇದೆ. ಸೇಫ್ ಖಂಡಿತ ಆಗತ್ತೆ ಈ ಸಿನಿಮಾದಲ್ಲಿ, ನಂಬಿಕೆ ಇದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಬಾಂಬೆ, ಡೆಲ್ಲಿ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ ಸಿನಿಮಾನ. ಅಲ್ಲೆಲ್ಲ ಕೇಳ್ತಿದ್ದಾರೆ ಎಲ್ಲರೂ, ತುಂಬ ಜನ ಫೋನ್ ಮಾಡಿ ರಿಲೀಸ್ ಮಾಡಲಿಕ್ಕೆಲ್ಲ ಮಾತಾಡಿದ್ದಾರೆ. ಖಂಡಿತ 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 ಹೋಗೋಣ ಅಂತ ಇದ್ದೀವಿ. ಕನ್ನಡದ ಸಂಘ ಅವರೆಲ್ಲ ಇದಾರಲ್ಲ, ನಮ್ದು ರಿಯಾಕ್ಷನ್ ರಿಪೋರ್ಟ್ ಎಲ್ಲ ನೋಡಿ ಇಲ್ಲೂ ರಿಲೀಸ್ ಮಾಡಿ ಅಂತ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೇ ಮಾಡೋಣ ಅಂತ. ಕನ್ನಡದಲ್ಲೇ ಒಂದು ಮಾಡಿಲ್ಲ, ಅದು ಟೀಸರ್ ಒಂದು ಮಾಡಿದ್ವಿ. ಪಿಕ್ಚರ್ ಮಾಡಿಲ್ಲ, ಕನ್ನಡನೇ ಬಿಡ್ತೀವಿ. ಎಲ್ಲ ಕಡೆ ಕನ್ನಡನೇ ತುಂಬ ಕನ್ನಡಿಗರು, ದಿಲ್ಲಿ ಕನ್ನಡಿಗರು ಇರ್ಬೋದು, ನಮ್ಮ ಮುಂಬೈ ಅವರೆಲ್ಲ ಫೋನ್. ಹೌದು, ಸಿನಿಮಾ ಅರ್ಥ ಆಗುತ್ತೆ ಸರ್, ಸಿನಿಮಾ ಲ್ಯಾಂಗ್ವೇಜ್. ನಾವು ಅದನ್ನು ನಾವು ಸ್ವಲ್ಪ ಅಭ್ಯಾಸ ಮಾಡಿಸೋಣ, ಕನ್ನಡನೇ ಬಿಟ್ಟು. ಅಲ್ಲೆಲ್ಲ ಮಾಡಬೇಕು. ಸೊ ಇನ್ನು ತಗೊಂಡು ಹೋಗ್ತೀವಿ, ಯಾಕಂದ್ರೆ ಒಳ್ಳೆ ಸಿನಿಮಾ, ಒಂದಿಷ್ಟು ಜನ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಟೋಟಲ್ ಒಂದು 150 ಸೆಂಟರ್. ನಾವು ಅವ್ರಿಗೆ ಹೇಳಿದೆ ಫಸ್ಟ್ ವೀಕ್ ನಮ್ಗೆ 150 ಮಾಡಿ ಸಾಕು, ನೆಕ್ಸ್ಟ್ ವೀಕ್ ಮತ್ತೆ ಓಪನ್ ಮಾಡ್ಕೊಳ್ಳೋಣ C ಸೆಂಟರ್, B ಸೆಂಟರ್ಗಳೆಲ್ಲ ಅಂತ. ಆ ಥರ ಪ್ಲ್ಯಾನಲ್ಲೇ ಹೋಗಿದ್ದು. ನಾವು ಅಂದ್ಕೊಂಡಿರೋದು ಎಲ್ಲ ಒಳ್ಳೊಳ್ಳೆ ಥಿಯೇಟರ್ಗಳೇ ನಮಗೆ ಸಿಕ್ಕಿದೆ. ಸಿಂಗಲ್ ಸ್ಕ್ರೀನಲ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಗುರುವಾರ ರಿಲೀಸ್ ಮಾಡಿದ್ರಿಂದ ಗುರುವಾರ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿನೇ ಇತ್ತು ನಮಗೆ. ನಮ್ಮ ಪ್ಲ್ಯಾನ್ ಏನಿತ್ತಂದರೆ ಗುರುವಾರ ರಿಲೀಸ್ ಮಾಡೋಣ, ಒಂದಿಷ್ಟು ಇಲ್ಲೊಂದು 4 ಮಲ್ಟಿಪ್ಲೆಕ್ಸಲ್ಲಿ ಹಾಕೋಣ ಅಂತ ಇತ್ತು. ನಮ್ಮ ಗುರುವಾರಕ್ಕೆ ಥಿಯೇಟರ್ಗಳು ಸಿಕ್ಬಿಡ್ತು, ಸಿಂಗಲ್ ಥಿಯೇಟರ್ ಎಲ್ಲ. ಅದಕ್ಕೆ ಎಂಟೈರ್ ಕರ್ನಾಟಕ ಪ್ಲ್ಯಾನ್ ಮಾಡಿಬಿಟ್ವಿ. ಶುಕ್ರವಾರದಿಂದ ಗುರುವಾರದಿಂದ ಶುಕ್ರವಾರ ರೈಸ್ ಆಯಿತು. ಇವತ್ತು ಎಲ್ಲ ಆರೆಂಜ್ಗಳು ಕಾಣ್ತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲೂ ಈ ಥರ ಈ ಹೌಸ್ಫುಲ್ಲು ಇದೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮ್. ಒಂದು ಜೋಶಲ್ಲಿ ಇದ್ದೀವಿ. ಆ ಜೋಶಲ್ಲಿ ಈಗ ನಾವೆಲ್ಲ ಬೇರೆ ಬೇರೆ ಡಿಸ್ಟಿಕ್ಗಳ ಪ್ರಮೋಷನ್ಗೆ ಇವತ್ತು ಮಂಡ್ಯ ಮುಗಿಸ್ಕೊಂಡು ಬಂದು ನಾಳೆಯಿಂದ ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಇಲ್ಲೆಲ್ಲ ಟ್ರಾವೆಲ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಶೋಸ್ ನನಗೆ ಆ ಶೋಸ್ ಎಲ್ಲ ಒಂಚೂರು ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳಬೇಕು. ಕೆಲವು ಕಡೆ 4 ಶೋಸ್ ಇದೆ, ಕೆಲವು ಕಡೆ 3 ಶೋಸ್ ಇದೆ, ಆ ಥರ ಹಾಕಿದ್ದಾರೆ. ಮಲ್ಟಿಪ್ಲೆಕ್ಸಲ್ಲಿ 3 ಶೋಸ್ 2 ಶೋಸ್ ಆ ಥರ ಕೊಟ್ಟಿದ್ದಾರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಬಟ್ ಅದ್ಭುತವಾದ ರಿಪೋರ್ಟು ನನಗೆ ಮಾಧ್ಯಮದ ಕಡೆಯಿಂದ ಇರ್ಬೋದು, ಸಿನಿಮಾ ನೋಡಿದ ಜನ ಕಡೆಯಿಂದ ಇರ್ಬೋದು, ಏನೋ ಒಂದು ಒಳ್ಳೆ ಎನರ್ಜಿ ಬಂದಿದೆ. ಈ ಲೆವೆಲಿಗೆ ಮಾಡಿದ್ದೀರಾ ಅಂತ ಅದು ತುಂಬ ಖುಷಿ ಆಗ್ತಾಯಿದೆ. ತುಂಬ ಥ್ಯಾಂಕ್ಸ್. ಬಿಗಿನಿಂಗಿಂದ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಕೊನೆಗೆ ಸಿನಿಮಾ ರಿಪೋರ್ಟ್ ಕೂಡ ನಮಗೆ ನೀವು ಬೆನ್ನು ತಟ್ಟಿದ್ದೀರಿ. ತುಂಬ ಖುಷಿ ಆಗ್ತಿದೆ. ಮತ್ತೆ ಕೆಲಸ ಮಾಡೋಕೆ ಒಂದು ಹೊಸ ಎನರ್ಜಿ ಮತ್ತೆ ಮಾಡೋಕ್ಕೆ. ಥ್ಯಾಂಕ್ ಯು. ನಾನು ಸಕ್ಸಸ್ ಮೀಟ್ ಅಂತ 25th ಡೇಗೆ ಮಾಡ್ತೀವಿ. ಇದು ಆ್ಯಕ್ಚುಲಿ ಇವತ್ತು ನಾನು ಇಲ್ಲ, ನೀವು ಬಂದು ಸ್ವಲ್ಪ ಮುಖ ತೋರಿಸ್ಬೇಕು. ಯಾಕಂದರೆ ತುಂಬ ಜನ ಕನ್ಸರ್ನ್ ತೋರಿಸ್ರು, ಹಾಸ್ಪಿಟ್ಲ್ ಹತ್ರ ಎಲ್ಲ ಬಂದರು. ನಾನು ರಾತ್ರಿ 9:45 10 ಗಂಟೆ ಆಗಿರ್ಬೋದು ಅದು ಇನ್ಸಿಗೆ ಆಯಿತು. ನಾನು ಹಾಸ್ಪಿಟ್ಲಿಗೆ ಹೋದೆ. ನಾನು ನಮ್ಮ PR ವೆಂಕಟೇಶಣ್ಣ ಅವ್ರಿಗೆ ನಾನು ಹೇಳಲಿಲ್ಲ, ಅದು ಸುಮ್ಮನೆ. ಯಾಕಂದರೆ ನೆಕ್ಸ್ಟ್ ಡೇ ತುಂಬ ಕೆಲಸ, ಮೈಸೂರಿಗೆ ಹೋಗಬೇಕಿತ್ತು ಪ್ರೋಗ್ರಾಮು. ಆಮೇಲೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜೊತೆ ಕೆಲಸ ಇತ್ತು, ಥಿಯೇಟ್ರು ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ, ಪೋಸ್ಟರ್ಗಳು ರೀಚ್ ಆಗಿದೆಯಾ,
ಫ್ಲೆಕ್ಸು ಕಟ್ಔಟ್ಗಳು ಎಲ್ಲ ಆಗಿದೆ, ಯಾವ ಕೆಲಸನೂ ಎಲ್ಲ ಪೆಂಡಿಂಗ್ ಇತ್ತು, ನೆಕ್ಸ್ಟ್ ಡೇ ಇಟ್ಕೊಂಡಿದ್ದೀವಿ. ಸೊ ಆ ದಿನ ನಮಗೆ ಏನೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇದು ಮತ್ತೆ ಎಲ್ಲ ಸುದ್ದಿಯಾಗಿ ಎಲ್ಲ ಟೆನ್ಷನ್ಗಳು ಆಗೋದು ಬೇಡ ಅಂತ ನಾನು ಹೇಳಲೇ ಇಲ್ಲ. ಅದು ಬೇರೆ ಬೇರೆ ಕೆಲಸಕ್ಕೆ ಒಂದು 2-3 ಸಲ ಬೆಳಿಗ್ಗೆನೂ ಫೋನ್ ಮಾಡಿದ್ದೆ ವೆಂಕಟೇಶ್ ಅಣ್ಣಂಗೆ, ಅವ್ರಿಗೆ ವಿಷಯನೇ ಗೊತ್ತಿರಲಿಲ್ಲ. ಸೊ ಅಲ್ಲಿ ಯಾರು ನಮ್ಮ ಹಾಸ್ಪಿಟ್ಲ್ ಆರ್ಟಿಸ್ಟ್, ನಮ್ಮ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟು ಸ್ವಲ್ಪ ಮೀಡಿಯಾದಲ್ಲೆಲ್ಲ ಇರೋ ಒಬ್ಬರು ಬಂದು ಅಲ್ಲಿ ಅವರೇನೋ ಫೋಟೋ ತೆಗೆದು ಹಾಕಿದ್ದಾರೆ 2-3. ಸೊ ಆವಾಗ ಅದು ಎಲ್ರಿಗೂ ಗೊತ್ತಾದ ತಕ್ಷಣ ನೀವು ಎಲ್ಲರೂ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದ್ರಿ, ಎಲ್ಲರೂ ಆ ಒಂದು ಪ್ರೀತಿ ತೋರಿಸಿದ್ದು, ಕಾಳಜಿ ತೋರಿಸಿದ್ದು ತುಂಬ ನನಗೂ ಖುಷಿ ಆಯಿತು. ಸೊ ಎಲ್ರಿಗೂ ಥ್ಯಾಂಕ್ಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.